ಮಕ್ಕಳ ಕೈಗೆ ಮತ್ತಷ್ಟು ಶಕ್ತಿ ತುಂಬುತ್ತಾ ಈ ಸಲದ ಬಜೆಟ್ ಅನ್ನುವಂತಹ ನಿರೀಕ್ಷೆ ಸಹಜವಾಗೇ ಇದೆ. ಅಂದ್ರೆ ನಾರಿ ಶಕ್ತಿಗೆ ಒಲಿಯುತ್ತಾ ಈ ಸಲದ ಬಜೆಟ್ ಅಂತ. ಮೋದಿ ಬಜೆಟ್ ನಲ್ಲಿ ಯಾರಿಗೆ ಬಂಪರ್ ಸಿಗಬಹುದು, ನಿರೀಕ್ಷೆ ಯಾರ ಮೇಲೆ ಹೆಚ್ಚಾಗಿದೆ? ಮಹಿಳಾ ಪ್ರಧಾನವಾಗಿರುತ್ತಾ ಈ ಸಲದ ಬಜೆಟ್ ಎನ್ನುವಂತಹ ಪ್ರಶ್ನೆ ಸಹಜವಾಗೇ ಇದೆ. ಬಜೆಟ್ ಅಧಿವೇಶನದ ಮೊದಲ ದಿನವೇ ನಾರಿ ಶಕ್ತಿಯನ್ನ ಸ್ಮರಿಸಿದ್ರು ಮೋದಿ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಬಜೆಟ್ ನಲ್ಲಿ ಮೋದಿ ಪ್ರತ್ಯಾಸ್ತ್ರವನ್ನ ಕೊಡಬಹುದು. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ನಿಮ್ಗೆಲ್ರಿಗೂ ಅಂದ್ರೆ ನಮ್ಮ ರಾಜ್ಯದಲ್ಲಿದ್ದವರಿಗೆ ಬಹಳ ಚೆನ್ನಾಗೇ ಗೊತ್ತಿರುತ್ತೆ. 5 ಪಂಚ ಗ್ಯಾರಂಟಿಗಳು, ಅದರಲ್ಲಿ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಶಕ್ತಿ ತುಂಬಿದ್ರಲ್ವಾ, ಅದೇ ಸ್ಟ್ರಾಟಜಿಯನ್ನ ಇಲ್ಲೂ ಕೂಡ ಬಳಸಬಹುದು ಅನ್ನುವಂತಹ ನಿರೀಕ್ಷೆ ಸಹಜವಾಗೇ ಇದೆ. ಮಗದೊಂದು ಕಡೆ 6ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಒಬ್ಬ ಹೆಣ್ಣುಮಗಳಾಗಿ ದಾಖಲೆಯನ್ನ ಬರೀತಾ ಇದ್ದಾರೆ. ಹೀಗಿರುವಾಗ ನಾವು ಮೊನ್ನೆ ಗಣರಾಜ್ಯೋತ್ಸವದಲ್ಲೂ ಕೂಡ ಗಮನಿಸಿದ್ವಿ, ನಾವು ನಾರಿ ಶಕ್ತಿಗೆ ಹೆಚ್ಚಿನ ಮನ್ನಣೆ ಕೊಟ್ಟಿದ್ರು. ಇವೆಲ್ಲವೂ ಕೂಡ ಇವತ್ತಿನ ಬಜೆಟ್ನ ಮುನ್ಸೂಚನೆ ಆಗಿರುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿದೆ. ಚುನಾವಣಾ ಬಜೆಟ್ನಲ್ಲಿ ಮಹಿಳಾ ಬಜೆಟ್ನ ಗಾತ್ರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಏನಲ್ಲ ಅಂದ್ರೆ ಹೊಸದಾಗಿ ಏನಾದ್ರು ಸ್ಕೀಮ್ ಅನೌನ್ಸ್ ಮಾಡ್ತಾರ ಅಥವಾ ಇರುವಂತಹ ಸ್ತ್ರೀ ಶಕ್ತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಬಲ ತುಂಬುತ್ತಾರ ಅನ್ನುವ ಪ್ರಶ್ನೆ. ಚುನಾವಣಾ ಬಜೆಟ್ನಲ್ಲಿ ಮಹಿಳಾ ಬಜೆಟ್ನ ಗಾತ್ರ ಹೆಚ್ಚಿಸುವ ಸಾಧ್ಯತೆ ಇದೆ. ಇದನ್ನ ಎಲ್ಲ ಹೆಣ್ಮಕ್ಳು ಕೂಡ ನಿರೀಕ್ಷೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕಳೆದ 10 ವರ್ಷಗಳಲ್ಲಿ ಮಹಿಳೆಯರ ಯೋಜನೆಗಳ ಬಜೆಟ್ ವೆಚ್ಚದ ವ್ಯಾಪ್ತಿ 30% ಹೆಚ್ಚಾಗಿದೆ. ಅದನ್ನ ಮತ್ತಷ್ಟು ಹಿಗ್ಗಿಸುವಂತಹ ಪ್ರಯತ್ನ ಆಗ್ಬೋದಾ? ಮಧ್ಯಂತರ ಬಜೆಟ್ನಲ್ಲಿ ನೇರ ನಗದು ವರ್ಗಾವಣೆ ಯೋಜನೆಯನ್ನ ಘೋಷಿಸುವ ಸಾಧ್ಯತೆ ಇದೆ. ಇದು ಮಹಿಳೆಯರಿಗೆ ಇವೆಲ್ಲವೂ ಕೂಡ ಇದರ ಪ್ರಯೋಜನಗಳು ಹೇಗೆ ಸಿಗುತ್ತೆ, ಏನಾಗ್ಬೋದು ನೋಡ್ತಾ ಹೋಗೋಣ. ನಾವು ನಿರೀಕ್ಷೆ ಮಾತ್ರ ಹೇಳ್ತಾ ಇರುವಂತದ್ದು, ಸಾಧ್ಯತೆ ಅಂತ. ಇನ್ನು ಮಹಿಳಾ ಕೌಶಲ್ಯಾಭಿವೃದ್ಧಿ ಯೋಜನೆಯನ್ನೂ ಕೂಡ ಘೋಷಿಸುವಂತಹ ಸಾಧ್ಯತೆ ಇದೆ. ಮಹಿಳಾ ಸಬಲೀಕರಣ, ಆಕೆಯ ಕೈಗೆ ಮತ್ತಷ್ಟು ಶಕ್ತಿ ಕೊಡುವಂಥದ್ದು, ಆರ್ಥಿಕವಾಗಿ ಆಕೆಯನ್ನ ಸದೃಢವನ್ನಾಗಿ ಮಾಡುವಂಥದ್ದು. ಇನ್ನು ಮಹಿಳಾ ರೈತರಿಗೆ ಗೌರವ ನಿಧಿಯಾಗಿ ವಾರ್ಷಿಕ 12,000 ರೂಪಾಯಿ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಕಿಸಾನ್ ಸಮ್ಮಾನ್ ಯೋಜನೆ ನೋಡಿದ್ವಿ, ಪ್ರತಿ ವರ್ಷ 6,000 ಸಿಗುತ್ತೆ. ಬಟ್ ಇದು ಪ್ರತ್ಯೇಕವಾಗಿ ಮಹಿಳಾ ರೈತರಿಗೆ, ಹೆಣ್ಮಕ್ಳು ರೈತರಿಗೆ ಪ್ರತಿ ವರ್ಷ 12,000 ರೂಪಾಯಿ ಕೊಡುವಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಬಹುದು ಅಂತ. ಅದೇ ರೀತಿಯಾಗಿ ನರೇಗಾ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಡೋದ್ರ ಮುಖಾಂತರ ಗೌರವಧನ ಕೊಡುವಂತಹ ಸಾಧ್ಯತೆ ಇದೆ. ಇವೆಲ್ಲವನ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೆಣ್ಣು ಮಕ್ಕಳಿಗೆ ಬಹಳ ಪ್ರೀತಿ ಪಾತ್ರರಾಗ್ತಾರೆ. ಎಲೆಕ್ಷನ್ ಹತ್ರ ಇರೋದ್ರಿಂದ ಅದು ಸಹಜವಾಗಿ ಪ್ಲಸ್ ಕೂಡ ಆಗುತ್ತೆ. ಅದರ ಜೊತೆಗೆ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಕೊಡುವಂತಹ ಪ್ರಸ್ತಾವನೆ ತರುವಂತಹ ಸಾಧ್ಯತೆ. ಈ ಚಿಕ್ಕ ಪುಟ್ಟ ಉದ್ಯಮ ಮಾಡ್ಕೋಬೇಕು, ಏನಾದರೂ ಸಾಲದ ಅವಶ್ಯಕತೆ ಇದೆ ಅನ್ನುವಂಥವ್ರಿಗೆ ಏನು ಬಡ್ಡಿನೇ ಇರಲ್ವಲ್ಲ, ಆ ರೀತಿಯ ಕೊಡೋದ್ರ ಮುಖಾಂತರ ಹೆಣ್ಮಕ್ಳನ್ನ ಎಳ್ಕೋಬಹುದು, ಸೆಳೆದುಕೊಳ್ಬಹುದು ಅನ್ನುವಂತಹ ಪ್ರಯತ್ನಗಳು ಆಗಬಹುದು ಅನ್ನೋ ನಿರೀಕ್ಷೆ. ಇಂಥ ಯೋಜನೆಗಳು ಆಲ್ರೆಡಿ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಜಾರಿಯಲ್ಲಿದೆ. ಅದನ್ನ ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಮಹಿಳಾ ಮತದಾರರ ಮನವೊಲಿಕೆ ಆಗಿಬಿಟ್ರೆ ಅವರಿಂದ ಹೆಚ್ಚಿನ, ಯಾಕೆಂದ್ರೆ 50% ವೋಟರ್ಸ್ ಅವರೇ ಇರೋದ್ರಿಂದ, ಸೊ ಅವರ ಮನವನ್ನ ಗೆದ್ರೆ ಹೇಗೆ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತೋ ಹಾಗೆ ಆಗುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಅದಕ್ಕೆ ಒತ್ತನ್ನ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥದ್ದು. ಇನ್ನು ದೇಶದ ತೆರಿಗೆದಾರನ ಭಾರವನ್ನ ಮೋದಿ ಸರ್ಕಾರ ಇಳಿಸುತ್ತಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಮಧ್ಯಮ ವರ್ಗದವರು ತುಂಬ ಆಸೆ ಕಣ್ಣುಗಳಿಂದ ಕಾಯ್ತಾ ಇರತಕ್ಕಂಥ ವಿಚಾರ. ದೇಶದ ತೆರಿಗೆದಾರನ ಭಾರವನ್ನು ಇಳಿಸುತ್ತಾ ಮೋದಿ ಸರ್ಕಾರ ಅಂತ. ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಮತ್ತಷ್ಟು ರಿಯಾಯಿತಿಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇಂದಿನ ಬಜೆಟ್ನಲ್ಲಿ ಹೊಸ ತೆರಿಗೆ ವ್ಯವಸ್ಥೆಯನ್ನು ಘೋಷಿಸುವ ಸಾಧ್ಯತೆ. ಈಗಾಗಲೇ ಎರಡೆರಡು ತೆರಿಗೆಗಳಿದೆ, 2 ಸ್ಲ್ಯಾಬ್ಗಳಿದೆ, 2 ಸ್ಕೀಮ್ಗಳಿದೆ. ಓಲ್ಡ್ ಸ್ಕೀಮ್ ಅಂತ ಒಂದು, ನ್ಯೂ ಸ್ಕೀಮ್ ಅಂತ ಒಂದು. ಅದನ್ನೇನು ಬದಲಾವಣೆ ಮಾಡಿಲ್ಲ, ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಅಷ್ಟೇ. ಮಧ್ಯಮ ವರ್ಗದವರಿಗೆ ಏನಾಗಬಹುದು? ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆಯಲ್ಲಿ ಇನ್ನಷ್ಟು ರಿಯಾಯಿತಿಯನ್ನು ಘೋಷಣೆ ಮಾಡಬಹುದು. ಇಂದಿನ ಬಜೆಟ್ನಲ್ಲಿ ಹೊಸ ತೆರಿಗೆ ವ್ಯವಸ್ಥೆಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಬಹುದು. ಅಂದರೆ ಇನ್ಕಮ್ ಟ್ಯಾಕ್ಸ್ 5 ಲಕ್ಷದ ಮಿತಿ ಏನಿದೆ ಅದನ್ನು 5.5 ಲಕ್ಷಕ್ಕೆ ಏರಿಸಬಹುದು ಅಂತಕ್ಕಂಥದ್ದಿದೆ. ಅಥವಾ ಗರಿಷ್ಠ ತೆರಿಗೆ ಸ್ಲ್ಯಾಬನ್ನು ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಹೆಚ್ಚಿನ ತೆರಿಗೆ ವಿನಾಯಿತಿಯನ್ನು ಕೊಡಬಹುದು. ಇನ್ನೊಂದು ಸ್ಕೀಮ್ ತರಬಹುದು, ಈ ವರ್ಷದ ಸ್ಕೀಮ್ ಅಂತ. ನೀವು ಓಲ್ಡ್ ಸ್ಕೀಮ್ನಲ್ಲಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಥವಾ ಹೊಸ ಸ್ಕೀಮ್ಗಾದರೂ ಬನ್ನಿ ಅಂತ ಹೇಳ್ಬೋದು. ಸಾಧ್ಯತೆಗಳಂತೂ ಇದ್ದೇ ಇದೆ. ಇದು ಬಹಳ, ಯಾಕೆಂದರೆ ಮಧ್ಯಮ ವರ್ಗದವರಿಗೆ ಈ ತೆರಿಗೆ ಅಂತಕ್ಕಂಥ ಭಾರ ತುಂಬ ಜಾಸ್ತಿ ಆಗುತ್ತೆ.
ಹಾಗಾಗಿ ಅವರಿಗೆ ತೆರಿಗೆ ಕಡಿಮೆ ಮಾಡಿಕೊಟ್ರೆ, ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದವರೇ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥವರು, ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರೆ ಚುನಾವಣೆಯಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮಾಡಬಹುದು. ಬಟ್ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಮಧ್ಯಂತರ ಬಜೆಟ್ನಲ್ಲಿ ಸಾಮಾನ್ಯವಾಗಿ ಒತ್ತು ಕೊಡೋದು ಜೂನ್ ತಿಂಗಳಿನವರೆಗೆ ಖರ್ಚು ವೆಚ್ಚಗಳಿಗೆ ಹಣ ಏನು ಬೇಕಾಗುತ್ತೆ ಅಷ್ಟಕ್ಕೆ ಮಾತ್ರ ಫೋಕಸ್ ಮಾಡ್ತಾರೆ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಏನಂತ? ನೂತನ ಯೋಜನೆಗಳ ಘೋಷಣೆ, ಜನಪ್ರಿಯ ಯೋಜನೆಗಳ ಘೋಷಣೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಮೇಲೆ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಇಟ್ಕೋಬಹುದು ಗೊತ್ತಿಲ್ಲ. ನೋಡೋಣ, ನಾವು ವೆಯ್ಟ್ ಮಾಡೋಣ ಮುಂದೆ ಅದು ಯಾವ ರೀತಿ ಆಗುತ್ತೆ ಅಂತ.